ವೀಕ್ಷಕರ ದಿನಾಂಕ 21/11/2024 ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕಿನ ಹಟ್ಟಿ ಪಟ್ಟಣದ ಕಾಕಾನಗರ ಹತ್ತಿರ ಇರುವ ಉಪ್ಪು ನೀರಿನ ಹಳ್ಳಕ್ಕೆ ನಿರ್ಮಿಸಿದ ಸೇತುವೆ ಕೆಳಗೆ ಕೊಳಚೆ ನೀರು ಶೇಖರಣೆಯಾಗಿ ಗಬ್ಬು ನಾರುತ್ತಿದ್ದು ಸುತ್ತಮುತ್ತಲಿನ ಜನರು ಸೇತುವೆ ನಿರ್ಮಿಸಿದ ಗುತ್ತಿಗೆದಾರನಿಗೆ ಹಿಡಿಶಾಪ ಹಾಕುತ್ತಿದ್ದು ಕಳಪೆ ಕಾಮಗಾರಿಯೇ ಇದಕ್ಕೆ ಮೂಲ ಕಾರಣವಾಗಿದ್ದು ಕಾಮಗಾರಿಯು ಅಪೂರ್ಣ ಮತ್ತು ಕಳಪೆಯಿಂದ ಕೂಡಿದ್ದು ಪೂರ್ಣಗೊಳಿಸಿದ ನಂತರ ಬಿಲ್ ಪಾವತಿಸುವಂತೆ ಸಾರ್ವಜನಿಕರು ಮತ್ತು ಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಅಧಿಕಾರಿಗಳಿಗೆ ಆಗ್ರಹಿಸಿದರು. ಸುಮಾರು 4 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಸೇತುವೆ ನಿರ್ಮಾಣ ಕಾಮಗಾರಿಯು ಸಂಪೂರ್ಣ ಕಳಪೆಯಿಂದ ಕೂಡಿದ್ದು ಹಳ್ಳದಲ್ಲಿ ಬೆಡ್ ಕಾಂಕ್ರೀಟ್ ಹಾಕದೆ ಹಾಗೆ ಬಿಟ್ಟಿರುವುದರಿಂದ ತಗ್ಗಿನಲ್ಲಿ ಕೊಳಚೆ ನೀರು ತುಂಬಿ ಗಬ್ಬು ನಾರುತ್ತಿದ್ದು ಇದರಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹೆಚ್ಚುತ್ತಿದ್ದು ಸೇತುವೆಯ ಅತಿ ಹತ್ತಿರದಲ್ಲಿ ಅಂಗಡಿ ಮುಗ್ಗಟ್ಟುಗಳು ಹಾಗೂ ಮಸ್ಜಿದ್ ಸ್ಕೂಲ್ಗಳಿದ್ದು ಇದರಿಂದ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ವಿವಿಧ ರೋಗಗಳಿಗೆ ತುತ್ತಾಗುವ ಮುನ್ನ ಸೇತುವೆ ಕೆಳಗೆ ಬೆಡ್ ಕಾಂಕ್ರೀಟ್ ಹಾಕಿ ಕೊಳಚೆ ನೀರು ನಿಲ್ಲದೆ ಸರಾಗವಾಗಿ ಹರಿಯುವಂತೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ನಿರ್ದೇಶನ ನೀಡುವಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಇದಕ್ಕೆ ಪ್ರತ್ಯುತ್ತರವಾಗಿ ಆದಷ್ಟು ಬೇಗ ಪೂರ್ಣಗೊಂಡ ಸೇತುವೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸುತ್ತೇವೆ ಮತ್ತು ಕಾಮಗಾರಿಯ ಗುಣಮಟ್ಟ ಮತ್ತು ಪೂರ್ಣಗೊಳಿಸಿದ್ದನ್ನು ಪರಿಶೀಲಿಸಿ ಗುತ್ತಿಗೆದಾರರಿಗೆ ಬಾಕಿ ಹಣ ಪಾವತಿಸುತ್ತೇವೆ ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸಂದಾನಿ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶಿರಾಜ್ ಯಾಕೋಬ್, ಮೆಕ್ಯಾನಿಕ್ ಬಾಬುಜಾನ್ ಮತ್ತು ಕಾಂಗ್ರೆಸ್ ಮುಖಂಡರಾದ ಅಸ್ಲಂ ಬಾಷಾ, ಮೌಲಸಾಬ್, ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ವಿನೋದ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಅಮರೇಶ್ ಕಟ್ಟಿಮನಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಅಲ್ಲ ಅವ್ರು ಮಾಡಂಗಿದ್ರೆ ಇಷ್ಟೊತ್ತಲ್ಲೇ ಮಾಡಬೇಕಾಗಿತ್ತು. ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಅವರು ಏನು ಸಿಕ್ಕಿಲ್ಲ ರೆಸ್ಪಾಂಡ್ ಮಾಡಿಲ್ಲ. ಅದಕ್ಕೆ ಏನು ಮಾಡಬೇಕಾಗುತ್ತೆ, ರಿಸ್ಪೆಂಟ್ ಕಾಸ್ಟ್ ಮೇಲೆ ನಾವು ಅವ್ರಿಗೆ ಒಂದು ನೋಟಿಸ್ ಕೊಡ್ತೀವಿ. ಈಗ ಪ್ರೊಸೀಜರ್ ಪ್ರಕಾರ ಅವರೇ ಬಂದು ಮಾಡಿದ್ರೆ ಓಕೆ ಕಾನೂನಾತ್ಮಕವಾಗಿ. ಇನ್ ಕೇಸ್ ಮಾಡಿಲ್ಲ ಅಂತ ಹೇಳಿದ್ರೆ ರಿಸ್ಪೆಂಟ್ ಕಾಸ್ಟ್ ಮೇಲೆ ನಾವು ಅಂದಾಜು ಪಟ್ಟಿ ಏನಿದೆ ರಮೇಶ್, ಅಂದಾಜು ಪಟ್ಟಿ ಏನಿದೆ ಅದ್ರ ಪ್ರಕಾರ ಮಾಡಬೇಕಾಗಿತ್ತು. ಹೌದು ಸರ್. ಈಗ ಏನೈತಿ, ಈಗ ನೋಡ್ರಿ, ಈಗ ಅಲ್ಲಿ ಬಂಟ್ ಇದು ಮಾಡಿಲ್ಲ, ಎಲ್ಲ ನೋಡಿದೀವಿ. ಮತ್ತೆ ಏನೈತಿ ವಾಟರ್ ಫ್ಲೋ ಹಂಗೆ ಐತೆ. ಅದೇನೈತೆ ಎಲ್ಲ ಈ ಓಣಿ ಸುತ್ತ ಎಲ್ಲ ಡೆಂಗು ಬರಕತ್ತದ. ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಸ್ಕೂಲ್ ಹುಡುಗರಿಗೆ ಭಾಳ ತ್ರಾಸ ಆಗ್ತದೆ. ಅದು ವಾಸನೆಗೆ ಯಾರಿಗೆ ಸೇರಿಗಾವತ್ತು. ಏನೈತಿ, ಈಗ ನೀವು ಟೆಂಡರ್ ಪ್ರೊಸೆಸ್ ಮಾಡಿದ್ರೆ ಭಾಳ ಲೆಂತಿ ಪ್ರೊಸೆಸ್. ಈಗ ತಾತ್ಕಾಲಿಕವಾಗಿ ವಾಟರ್ ಫ್ಲೋ ಮಾಡಂಗೆ ಕೊಡಿ ನಾವು. ಅದನ್ನ ಹೇಳ್ತೀವಿ, ಇಮಿಡಿಯೇಟ್ಲಿ ನಮ್ಗೆ ವಾಟರ್ ಫ್ಲೋ ಮಾಡಿ ಕೊಡ್ರಿ. ಯಾಕಂದ್ರೆ ನಮಾಜ್ ಮಾಡಕ್ಕೆ ಆಗೋದು ಮಂದಿಗೆ ಎಲ್ಲ ವಾಸನೆ ಬರ್ತದೆ ಅಲ್ಲಿ. ಪ್ರೊಸೆಸ್ ಮಾಡಿದ್ರೆ ಮತ್ತೆ ಅದು ನೀವು ಸಿವಿಲ್ ವರ್ಕ್ಸ್ ಕೇಳ್ತಾ ಇದ್ದೀರಾ, ಅದನ್ನ ಪ್ರೊಸೀಜರ್ ಪ್ರಕಾರ ಮಾಡಲೇಬೇಕು. ಅದು ಬಿಟ್ಟು ನೀವೇನು ಹೇಳ್ತಾ ಇದ್ದೀರಾ, ಚರಂಡಿ ಮಾಡೋದಾಗ್ಲಿ, ನೀರು ಹೋಗ್ಲಿಕ್ಕೆ ಸರಾಗವಾಗಿ ಏನು ವಾಟರ್ ಫ್ಲೋ ಆಗಿ ಹೋಗ್ಬೇಕು. ಆಮೇಲೆ ಮಾಡ್ರೆ ಏನೇನು ಪ್ರೊಸೆಸ್ ಜೈ ಅವರಿಗೆ ಹೇಳಿ ಒಂದು ಇಟ ಹಚ್ಚಿ ಒಂದು ನಿಮಿಷ ಅವ್ರು ಹೇಳ್ತಾರ ಪ್ರಕಾರ ನೀರು ಸರಾಗವಾಗಿ ಹರಿಲಿಕ್ಕೆ ಜೈಗೆ ಹೇಳ್ಬಿಟ್ಟು ಅದನ್ನೇನು ಬೇಕಾದ್ರೆ ಮಾಡ್ತಾರೆ. ವರ್ಕ್ ಬಗ್ಗೆ ನೀವೇನು ಕಾಮಗಾರಿ ಬಗ್ಗೆ ಹೇಳ್ತಾ ಇದ್ದೀರಾ, ಅದನ್ನ ಕಾನೂನಾತ್ಮಕವಾಗಿ ಏನಿದೆ ಅದನ್ನ ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಬಿಲ್ ಕೊಡಕ್ ಹೋಗ್ಬಿಡ್ರಿ. ನನಗೆ ಹೇಳದ್ನಲ್ಲ ಅದನ್ನ. ಯಾಕಂತಂದ್ರೆ ಸರ್ ಅದ ಎಲ್ಲ ಸತ್ಯಾನಾಶ ಮಾಡಿದ್ರಿ ಸರ್. ಅವ ಗಾಡಿ ಕಳುವಿನಿಂದ ರಾತ್ರಿ ತಗೊಂಡ ಗಾಡಿ ಇಲ್ಲಿ ಏರ್ಸನ್ ಸರ್. ನಾನು ಪೆಟ್ರೋಲ್ ಬಂಕ್ಲಿಂದ ವಾಪಸ್ ತಂದಿನಿ ಈ ರೂಲರ್ ತಗೊಂಡು ಹೋಗಿ ಓಡೇ ಹೋಗ್ತಿದ್ವಿ ಸರ್ ಅಂತ. ಮತ್ತೆ ಕರ್ಸ್ಕೇಸಿ ಅದು ಬ್ಲೀಚಿಂಗ್ ಮಾಡಿಸಿದ್ವಿ ಸರ್ ನಾವು. ಇಲ್ಲ ಬಿಡಿ, ಆಕ್ಷನ್ ತಗೊಳಕ್ಕೆ ಆ ಥರ ಇಲ್ಲ ಸರ್. ದಯವಿಟ್ಟು ನಾವು ಈಗ ಲೋಕಲ್ ಜನ ಬಿಡ್ತೀವಿ. ಈಗ ನಮ್ಗೆ ಕೇಳ್ತಾ ಜನ ಏನು ಮಾಡ್ರಿ ನಾವು ಉತ್ತರ ಕೊಡೋಕ್ಕಾಗಲ್ಲ. ಹೌದು, ಏನಿದೆ ಸರ್, ಇಮಿಡಿಯೇಟ್ಲಿ ನಾಳೆನೇ. ಮತ್ತೆ ಹೋದ ಸಲ ಕೂಡ ಕಾಂಟ್ರಾಕ್ಟರ್ನ ಹೇಳಿದ್ರೆ ಹೇಳ್ಕೊಂಡು ಆಯ್ತು ನಾಳೆ ಗಾಡಿ ಕಳಿಸ್ತೀವಿ, ಅದಕ್ಕೆ ಕಳಿಸ್ತೀನಿ ಹಂಗೆ ಹೇಳಿದ್ರು, ಹೋಗ್ಬಿಡುದು. ಮತ್ತೆ 6 ತಿಂಗಳು ಸರ್ ಈಗ ಕಾಂಟ್ರಾಕ್ಟರ್ ಅಂತ ಮಾಡಂಗಿಲ್ಲ ಸರ್. ತಾವು ಜೈ ಅವರಿಗೆ ಹೇಳಿ ಮಾಡಿಸಿ. ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಮೇಂಟೆನೆನ್ಸ್ ಅಲ್ಲಿ ಯಾವ್ದಾದ್ರು MD ಯಾರು ಎಸೆಟ್ ಬರುತ್ತಲ್ರಿ, ನೋಡ್ಕೊಂಡು ಇದನ್ನ ಮಾಡಿಸಿ. ಆಯ್ತು, ಹೊರಗೆ ಸಂಬಂಧಪಟ್ಟಂಗೆ ಸರಿ ಪ್ರೊಸೀಜರ್ ಪ್ರಕಾರ ಮಾಡಲೇಬೇಕು ಸರ್. ಅದು ಸಿಮೆಂಟ್ ಬೆಡ್ಡಿಂಗ್ ಮಾಡಿಲ್ಲ ಸರ್. ಅದು ಅಲ್ಲೇ ಹೇಳ್ತಾ ಇದ್ದೀನಪ್ಪ. ಏನು ಸಾಯಂಕಾಲ ಆದ್ರೆ ಅದ್ರ ಬಗ್ಗೆ ಮತ್ತೆ 3 ವರ್ಷ ಅಂದ್ರೆ ಏನ್ರಿ ಪಬ್ಲಿಕ್ಗೆ ತೊಂದರೆ ಆಗಲ್ವಾ? ನೀವು ಸ್ವಲ್ಪ ಸೀರಿಯಸ್ ತಗೊಂಡು ಅವ್ರ ಮೇಲೆ ಆಕ್ಷನ್ ತಗೋ.